ಮೊನ್ನೆ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನೇ ಡ್ರೈವಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಬಿಳಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನೇ ಡ್ರೈವಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ಸಿಸಿ ಕ್ಯಾಮೆರಾದಲ್ಲಿ ರಿಕ್ಕಿ ರೈ ಡ್ರೈವಿಂಗ್ ಮಾಡಿರೋದು ದೃಢಪಟ್ಟಿದೆ. ರಿಕ್ಕಿ ರೈ ಗಿರಿಗಿಟ್ಲೆ ಸಾಬೀತು ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. 5ನೇ ACMM ಕೋರ್ಟ್ನಿಂದ ರಿಕ್ಕಿ ರೈಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರೋದು. ಖುದ್ದು ಕೋರ್ಟಿಗೆ ಹಾಜರಾಗಿ ಬೇಲ್ ಪಡ್ಕೊಂಡಿದ್ದಾರೆ ರಿಕ್ಕಿ ರೈ. 1 ಲಕ್ಷ ವೈಯಕ್ತಿಕ ಬಾಂಡ್, ಒಬ್ಬರ ಶ್ಯೂರಿಟಿಯನ್ನ ಪಡೆದು ಜಾಮೀನು ಮಂಜೂರು ಮಾಡಲಾಗಿದೆ. ತನಿಖೆಗೆ ಸಹಕಾರ ನೀಡುವಂತೆ ಷರತ್ತನ್ನ ಕೋರ್ಟ್ ವಿಧಿಸಿದೆ. BNS 281 ಜೊತೆಗೆ ಮೋಟಾರ್ ಆಕ್ಟ್ ಅಡಿ ಕೇಸನ್ನ ಪೊಲೀಸರು ದಾಖಲು ಮಾಡಿದ್ರು. ಬಟ್ ಆರಂಭದಲ್ಲಿ ಒಂದಷ್ಟು ಗೊಂದಲ ಇತ್ತು, ಅವರ ಹೆಸರಲ್ಲೇ ಇರೋದು ಕಾರು. ಬಟ್ ಆದರೆ ಆ ಡ್ರಿಫ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕಾರ್ನ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಈಗ ಅದು ರಿಕ್ಕಿ ರೈ ಅವರೇ ಸ್ವತಃ ಡ್ರೈವಿಂಗ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಅದರ ಬೆನ್ನಲ್ಲೇನೆ 5ನೇ ACMM ಕೋರ್ಟ್ನಿಂದ ರಿಕ್ಕಿ ರೈಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಅದರ ಜೊತೆಗೆ ತನಿಖೆಗೆ ಸಹಕಾರ ನೀಡುವಂತೆ ಕೋರ್ಟ್ ಷರತ್ತನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ. BNS 281 ಮೋಟಾರ್ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೇಸನ್ನು ದಾಖಲು ಮಾಡಿದರು. ಅನಿಲ್ ಕುಂಬ್ಳೆ ಸರ್ಕಲ್ ಅಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ಒಂದು ಡ್ರಿಫ್ಟಿಂಗ್ ಮಾಡೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇತ್ತು. ಇದು ರಾತ್ರಿ ಸುಮಾರು 2ರಿಂದ 3 ಗಂಟೆ ಮಧ್ಯೆ ಆಗಿದೆ ಅಂತ ನಮಗೆ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಸ್ಟೇಷನಲ್ಲಿ ಒಂದು FIR ಕೂಡ ಮಾಡಿದ್ವಿ. ಅವರು ಓನರ್ ಒಬ್ಬರು ರಿಕ್ಕಿ ರೈ ಅಂತ ಅವರು ಹೆಸರಿಗೆ ನಿಭಾಯಿಸಿಕೊಳ್ಳಲು ಅವರು RTOಗೆ ಅರ್ಜಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ಮನೆಯಲ್ಲಿ ನಿನ್ನೆ ವೆಹಿಕಲ್ಸ್ ಇತ್ತು. ಅದನ್ನು ನಾವು ಟೋ ಮಾಡಿಕೊಂಡು ಈಗ ಟ್ರಾಫಿಕ್ ಸ್ಟೇಷನ್ ಇಟ್ಟಿದ್ವಿ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ವಿ, ನಮ್ಮ ಮುಂದೆ ಹಾಜರಾಗಿ ಅಂತ. ಅವರು ಇವತ್ತು ಹಾಜರಾಗ್ತೀವಿ ಅಂತ ಅವ್ರು ಹೇಳಿದ್ರು. ಬಂದ ನಂತರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮೊನ್ನೆ ನಡೆದಂತಹ ಕಾರ್ ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು ಸ್ವತಃ ರಿಕ್ಕಿ ರೈ ಎನ್ನುವಂಥ ವಿಚಾರ ಗೊತ್ತಾಗಿದೆ. ನಿರೀಕ್ಷಣಾ ಜಾಮೀನು ಕೂಡ ಮಂಜೂರಾಗಿದೆ. ಮುಂದೆ ಏನು? ಪ್ರಭು, ಶನಿವಾರ ಬೆಳಕಿಗೆ ಬಂದಂಥ ರಿಕ್ಕಿ ರೈ ಕಾರನ್ನು ಡ್ರಿಫ್ಟಿಂಗ್ ಪ್ರಕರಣ ಏನಿತ್ತು, ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ತಡರಾತ್ರಿ ವಾಹನಗಳ ಸಂಚಾರದ ನಡುವೆ ತನ್ನ ಲ್ಯಾಂಬೋರ್ಗಿನಿ ಕಾರನ್ನು ಗಿರಿಗಿಟ್ಲೆ ತಿರ್ಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಮೊಬೈಲ್ನಲ್ಲಿ ಸೆರೆಯಾಗಿದ್ದಂಥ ವಿಡಿಯೋ ಆಧಾರದ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದರು. ಈ ಸಂಬಂಧಪಟ್ಟಂತೆ BNS ಆ್ಯಕ್ಟ್ 281 ಜೊತೆಗೆ ಭಾರತೀಯ ಮೋಟಾರು ವೆಹಿಕಲ್ ಆ್ಯಕ್ಟ್ ಅಡಿಯಲ್ಲಿ ಒಂದು ದೂರನ್ನು ದಾಖಲು ಮಾಡಿಕೊಂಡು ಒಂದು ನೋಟಿಸನ್ನು ರಿಕ್ಕಿ ರೈಗೆ ಸರ್ವ್ ಮಾಡಿದ್ರು. ಆದರೆ ಇಲ್ಲಿ ಒಂದು BNS ಸೆಕ್ಷನ್ಗಳನ್ನು ಹಾಕಿದಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹೋದಾಗ ಎಲ್ಲಿ ಬಂಧನ ಮಾಡುವಂಥ ಸಾಧ್ಯತೆಗಳಿರುತ್ತೋ ಅನ್ನೋ ಭೀತಿಗೊಳಗಾದಂಥ ರಿಕ್ಕಿ ರೈ ಇವರು ಇವತ್ತು 5ನೇ ACMM ಕೋರ್ಟ್ಗೆ ಹಾಜರಾಗಿ ಏನು ತನ್ನ ವಿರುದ್ಧ ದಾಖಲಾಗಿರ್ತಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಇದು ಏನು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹೇಳೋದಾದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಬೆಂಗಳೂರಿನಲ್ಲಿ ಈ ಪ್ರಕರಣಕ್ಕೆ ಸುಮಾರು 5,000ದಿಂದ 10,000 ದಂಡ ಇದೆ. ಅದರಲ್ಲೂ ಜೀವ ಹಾನಿ ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಹಾನಿ ಆಗಿರ್ಬೋದು ಅಥವಾ ಪ್ರಾಣ ಹಾನಿಗೆ ಸಂಬಂಧಪಟ್ಟಂಥ ಸಂದರ್ಭಗಳಲ್ಲಿ ಆರೋಪಿ ಯಾರಾಗಿರ್ತಾರೆ, ಕಾರು ಚಾಲನೆಯನ್ನು ಮಾಡಿದಂಥ ಅಪಾಯಕಾರಿ ಕಾರು ಚಾಲನೆ ಮಾಡಿದಂಥ ಚಾಲಕನನ್ನು ಬಂಧಿಸುವಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಇಲ್ಲಿ ರಿಕ್ಕಿ ರೈ ಕೇಸಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಬದಲಾಗಿ ಸಾರ್ವಜನಿಕ ರಸ್ತೆ, ಅದರಲ್ಲೂ ಒಂದು ಬ್ಯುಸಿಯಾಗಿರ್ತಕ್ಕಂಥ ಅನಿಲ್ ಕುಂಬ್ಳೆ ಸರ್ಕಲ್ಲು, ಅದರಲ್ಲಿ ಸಾರ್ವಜನಿಕ ವಾಹನಗಳ ಸಂಚಾರದ ಸಂದರ್ಭದಲ್ಲೇ ಈ ರೀತಿಯಾಗಿ ಡ್ರಿಫ್ಟಿಂಗ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಆತನ ವಿರುದ್ಧ ಏನು ದೂರು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ನಾನು ಈ ಒಂದು ಕಾರನ್ನು ಡ್ರೈವ್ ಮಾಡಿಲ್ಲ, ನನ್ನ ಡ್ರೈವರ್ ಅಂತ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು, ಯಾರೋ ಅಷ್ಟೇ ಡ್ರೈವರ್ಗಳು ಐಷಾರಾಮಿ ಕಾರುಗಳನ್ನು ತೆಗೆದುಕೊಂಡು ಹೋಗಿ ಮಾಲೀಕ
ಪಕ್ಕದಲ್ಲಿದ್ದಾಗ ಅಥವಾ ಮಾಲೀಕನ ಗಮನಕ್ಕೆ ಬಾರದೆ ಈ ರೀತಿಯಾಗಿ ಡ್ರಿಫ್ಟಿಂಗ್ ಮಾಡೋದಿರ್ಬೋದು ಅಥವಾ ಜಿಗ್ಜಾಗ್ ಮಾಡೋದಿರ್ಬೋದು, ವೀಲಿಂಗ್ ಮಾಡೋದಿರ್ಬೋದು, ಯಾವುದನ್ನು ಮಾಡೋದಿಲ್ಲ. ಇಲ್ಲಿ ಈ ಕಾರನ್ನು ರಿಕ್ಕಿ ರೈಯೇ ಓಡಿಸ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಅದನ್ನು ಪತ್ತೆ ಹಚ್ಚೋದಕ್ಕಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಆ ಒಂದು ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಯಾವ ಮಾರ್ಗವಾಗಿ ಈ ಲ್ಯಾಂಬೋರ್ಗಿನಿ ಕಾರು ಹೋಯಿತು ಅದರ CCTV ದೃಶ್ಯಾವಳಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರಿಕ್ಕಿ ರೈಯೇ ಕಾರು ಓಡಿಸ್ತಾ ಇದ್ದ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ರು. ಆತನನ್ನು ಏನು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ದರು. ಆತ ವಿಚಾರಣೆಗೆ ಹಾಜರಾಗದೆ ನೇರವಾಗಿ ಹೋಗಿ ಒಂದು ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲೇ ಅವರ ಪರ ವಕೀಲರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಂಡವನ್ನು ಪಾವತಿ ಮಾಡಿ ಕಾರನ್ನು ಬಿಡಿಸ್ಕೊಳ್ಳೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜು.